ವಿಷಪೂರಿತ ಕಾಯಿನ ತೋರಿಸ್ತಾ ಇದ್ವಿ ನೋಡಿ. ಸರಬರಾಜುದಾರರ ನೋಂದಣಿ ಪರವಾನಗಿ ಅಮಾನತಾಗಿದೆ. ಡೆಲಿವರಿ ಆಪ್ಗಳಿಗೆ ಸರ್ಕಾರದಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಯಾವ ಡೆಲಿವರಿ ಆಪ್ಗಳು? ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಈಗ ಕ್ರಮ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರ ಸುರಕ್ಷತಾ ಇಲಾಖೆಯಿಂದ ಈ ಆದೇಶ ಹೊರಡಿಸಿರುವಂತದ್ದು. ರಾಜ್ಯ ಹಾಗೆ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಕೇಂದ್ರದ ಅಂಕಿತ ಅಧಿಕಾರಿಗೆ ರಾಜ್ಯ ಎಫ್ಡಿಎ ಆದೇಶವನ್ನ ಕೊಟ್ಟಿದೆ. ನೋಡಿ, ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದ್ರು. ಅಂದ್ರೆ ಯಾವ್ದಾದ್ರು ವಸ್ತು ತಗೊಂಡಂತ ಸಂದರ್ಭದಲ್ಲಿ ನಿಮ್ಗೆ ನಾವು ಎಕ್ಸ್ಟ್ರಾ ಒಂದು ಕಾಂಪ್ಲಿಮೆಂಟರಿ ವಸ್ತುವನ್ನ ಕೊಡ್ತೀವಿ ಅಂತ ಕೊಡ್ತಾ ಇರೋದೇನು? ವಿಷಪೂರಿತ ಕಾಯಿ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬಳಕೆ, ಆ ಕಾಯಿ ಯಾವುದು, ಅದ್ರ ಬಗ್ಗೆ ಸ್ವಲ್ಪನೂ ತಿಳುವಳಿಕೆ, ಸಾಮಾನ್ಯ ಜ್ಞಾನ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಿಂದು ಬಿಟ್ಟಿದ್ದಾರೆ. ಮೊನ್ನೆ ಒಬ್ರು ತಿಂದು ಬಿಟ್ಟಿದ್ದಾರೆ. ಅದನ್ನ ತಿಂದು ವಾಂತಿ ಭೇದಿ ಎಲ್ಲ ಶುರುವಾಗಿ ಪುಣ್ಯಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಆ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿಯಮ ಮೀರಿದ್ರೆ ಲೈಸೆನ್ಸ್ ಅಮಾನತು ಆಪ್ಗಳಿಗೆ ಸರ್ಕಾರದಿಂದ ಬಿಗ್ ನೋಟಿಸ್ ಕೂಡ ಜಾರಿಯಾಗಿದೆ. ಈಗ ಏನಾದ್ರೂ ವಸ್ತುಗಳನ್ನ ಅಮೆಜಾನ್ ನಲ್ಲಿ ಅಥವಾ ಸ್ವಿಗ್ಗಿ ಇಲ್ಲೆಲ್ಲ ತಗೊಂಡಂತ ಸಂದರ್ಭದಲ್ಲಿ ಅವರೊಂದು ಕಾಂಪ್ಲಿಮೆಂಟರಿ ಆಗಿ ನಿಮ್ಗೊಂದು ಕೊಡ್ತೀವಿ ಅಂತ ಕೊಡ್ತಾರೆ. ಕೊಡ್ತಾ ಇರೋದೇನು? ವಿಷಪೂರಿತ ಕಾಯಿ. ತಿಂದೋರ್ ಗತಿ ಏನು? ಹಾಗಾದ್ರೆ ಈ ಸರ್ಕಾರ ಹಿಂದೆ ಇದಕ್ಕೆ ಹೇಗ್ ಆದೇಶ ಸಿಕ್ತು ಎನ್ನುವಂತ ಪ್ರಶ್ನೆ, ಹೇಗ್ ಮಾರಾಟಕ್ಕೆ ಅವರಿಗೆ ಲೈಸೆನ್ಸ್ ಸಿಕ್ತು ಇದೆಲ್ಲ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ಇದು ದತ್ತೂರಿ ಕಾಯಿ. ಕೆಲವರಿಗೆಲ್ಲ ಗೊತ್ತಿಲ್ಲ. ಯಾವಾಗ ರಿಪಬ್ಲಿಕರಣ ಇದ್ರ ಬಗ್ಗೆ ಇದೊಂದು ವಿಷಪೂರಿತ ಕಾಯಿ, ಇದನ್ನ ತಿಂದ್ರೆ ಹೀಗಾಗತ್ತೆ, ಇದನ್ನು ಬಳಕೆ ಮಾಡುವಂತದ್ದು ಈ ಶಿವ ಪೂಜೆಗೆಲ್ಲ ಬಳಕೆ ಮಾಡ್ತಾರೆ. ಸಾಮಾನ್ಯವಾಗಿ ಪೂಜಾ ಕೈಂಕರ್ಯ ಇರುವಂತ ಸಂದರ್ಭದಲ್ಲಿ, ಪೂಜೆ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ ಈ ಕಾಯಿಗಳನ್ನ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅದನ್ನ ತಿಂದು ಬಿಟ್ಟಿದ್ದಾರೆ. ಇದು ಪೂಜೆ ಬಳಕೆ ಮತ್ತೊಂದು ಗೊತ್ತಿಲ್ಲ ಆಯ್ತು. ಕಾಂಪ್ಲಿಮೆಂಟರಿ ಆಗಿ ಕೊಟ್ಬಿಟ್ರಲ್ಲ ಆಹಾರ ಪದಾರ್ಥ ಜೊತೆ, ಇದು ತಿನ್ನೋ ವಸ್ತು ಅಂತ ತಿಂದ್ಬಿಟ್ರು. ಪಾಪ ಅವ್ರಿಗೇನ್ ಗೊತ್ತಿರತ್ತೆ? ತಿಂದಂತ ಸಂದರ್ಭದಲ್ಲಿ ಇದು ವಿಷ ಆಹಾರ, ವಿಷಪೂರಿತ ಕಾಯಿ. ಸೊ ಇದನ್ನ ತಿಂದ್ರೆ ಏನಾಗುತ್ತೆ? ಮನುಷ್ಯ ಸತ್ಯ ಹೋಗ್ತಾನೆ. ನೋಡಿ, ಒಬ್ರು ತಿಂದು ಬಿಟ್ಟಿದ್ದಾರೆ. ಅದಾದ ನಂತರ ಈಗ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು. ಇದೇ ವಿಷ ಏನು ದತ್ತೂರಿ ಕಾಯಿ ಮಾರಾಟ ಮಾಡ್ತಿದ್ರಲ್ಲ ಆಹಾರ ಡೆಲಿವರಿ ಆಪ್ಗಳು, ಅವರು ಏನ್ ಮಾರಾಟ ಮಾಡ್ತಿದ್ರು ಅದನ್ನ ರದ್ದಿಗೆ ಅಮಾನತು ಕೂಡ ಮಾಡಲಾಯಿತು, ಲೈಸೆನ್ಸ್ ಅನ್ನ. ನೋಡಿ, ಆ ಕಾಪಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಪರವಾನಗಿ ಅಮಾನತಿಗೆ ಆದೇಶವನ್ನ ಕೊಟ್ಟಿರುವಂತದ್ದು ಆಪ್ಗಳಿಗೆ ಸರ್ಕಾರದಿಂದ ನೋಟಿಸ್ ಕೂಡ ಜಾರಿಯಾಯಿತು. ಯಾವಾಗ ಇದನ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತೋ ರಿಪಬ್ಲಿಕ್ ಕನ್ನಡ, ಅಷ್ಟು ಮಾತ್ರ ಇಟ್ಟಿಲ್ಲ, ಅದನ್ನ ಸುದ್ದಿ ಪ್ರಸಾರ ಮಾಡಿದ್ವಿ. ಇಡೀ ರಾಜ್ಯಾದ್ಯಂತ ಜನರು ಕೂಡ ನೋಡಿದ್ರು. ಆಮೇಲೆ ಎಚ್ಚೆತ್ಕೊಂಡ್ರು, ಇದು ತಿನ್ನೋ ಕಾಯಿ ಅಲ್ವಾ, ಇದನ್ನ ಇದಕ್ಕೆ ಬಳಕೆ ಮಾಡ್ತಾರಾ ಅಂತ. ಆದ್ರೆ ಎಸಿ ಬಗ್ಗೆ ಮಾತನಾಡೋಣ. ನನ್ನ ಜೊತೆ ಇದ್ದಾರೆ ಡ್ಯೂಟಿ ಖಾದರ್ ಅವರಿದ್ದಾರೆ, ಆರೋಗ್ಯ ಸಚಿವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಬ್ಯಾನ್ ಮಾಡ್ಲಾಯಿತು, ಓಕೆ ಫೈನ್. ಆದ್ರೆ ಮುಂಚೆ ಹೇಗಿದನ್ನ ಬಳಕೆ ಮಾಡ್ತಿದ್ರು ಅಂತ, ಹೇಗೆ ಇವ್ರಿಗೆ ಲೈಸೆನ್ಸ್ ಸಿಕ್ತು? ಜೊತೆಗೆ ಈಗ ಬ್ಯಾನ್ ಮಾಡಿದ್ರು, ಓಕೆ, ಯಾವುದು ಈ ಪರ್ಟಿಕ್ಯುಲರ್ ಇದನ್ನ ಮಾತ್ರ ಬ್ಯಾನ್ ಮಾಡಿದ್ರ ಅಥವಾ ಬೇರೆ ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಲೈಸೆನ್ಸ್ ಅನ್ನ ರದ್ದು ಮಾಡ್ಲಾಯ್ತಾ? ಏನ್ ಕತೆ ಸರ್? ಈಗ ಒಂದಕ್ಕೆ ತಪ್ಪಂದ್ರೆ ಎಲ್ಲ ಕೂಡ ತಪ್ಪೇ ಅಲ್ವಾ? ಆಗ ಲೈಸೆನ್ಸ್ ಇವತ್ತು ಇದಾಗಿದೆ. ಮತ್ತು ಇದು ಆ ಫ್ರೂಟ್, ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಮತ್ತು ಇದರಲ್ಲಿ ಫ್ರೂಟ್ ತಿಂದು ಇವತ್ತು ಅಸ್ವಸ್ಥರಾಗಿ ಆಸ್ಪತ್ರೆ ಕುಟುಂಬದ ಕೊಟ್ಟ ಕಂಪ್ಲೇಂಟ್ ಆಧಾರದ ನೋಟಿಸ್ ಜಾರಿ ಮಾಡ್ಲಾಗಿದೆ. ಅಧಿಕಾರಿಗಳು ಮಾಡಿದ್ರು. ಅಧಿಕಾರಿ ಮಾಡಲು ಕರೆದಾಗ ಕೆಲವೊಂದು ಸಂಸ್ಥೆಯವರು ಅದನ್ನು ನಮ್ಮ ಫುಡ್ ಸೇಫ್ಟಿ ಆಕ್ಟ್ ಹೊರಗೆ ಬರ್ತದೆ ಅಂತ ಹೇಳಿ ಕೂಡ ಅದನ್ನು ಹಾಕಿತ್ತು. ಅದು ಹಾಕ್ಲಿಕ್ಕೆ ಫ್ರೂಟ್ ಯಾವಾಗಲೂ ಫುಡ್ ಆಗುದಿಲ್ಲ. ಇನ್ನೊಂದು ಸಂಸ್ಥೆಯವರು ನೋಡುವಾಗ ಅದರ ಮೇಲೆ ಸ್ಟಿಕ್ಕರ್ ಹಾಕಿದ್ರು, FSS ಆಗಿದ್ದು. ಇನ್ನೊಬ್ಬರು ಅದನ್ನು ಓಪನ್ ಆಗಿ ಕೊಡ್ತಾ ಇದ್ರು ಫುಡ್ ಇದರಲ್ಲಿ. ಅದನ್ನು ಬಹುಶಃ ಎಲ್ಲಿಂದ ನಿಮ್ಗೆ ಸಿಕ್ಕಿದಂತ ನಮ್ಮ ಅಧಿಕಾರಿಗಳು ನೋಟಿಸ್ ಮಾಡಿ ಕರೆದು ಕೇಳಿದಾಗ ಸಮರ್ಪಣ ಉತ್ತರ ಕೊಡುವುದಿಲ್ಲ. ಅದಕ್ಕಾಗಿ ಉತ್ತರ ಕೊಡೋದ್ರೆ ಅದು ಯಾರು ಅವ್ರಿಗೆ ಸಪ್ಲೈ ಮಾಡಿದ್ದಾರೆ ಅಂತ ವೇರ್ ಹೌಸ್ ಹೋಗಿ ನಮ್ಗೆ ರೇಡ್ ಮಾಡಿ ಅಲ್ಲಿ ಬೇರೆ ಕಡೆ ಕೂಡ ಹಂಚೋದ್ರೆ ನಮ್ಗೆ ನೋಡಿಕೊಳ್ಬಹುದು. ಅವರು ಅದನ್ನು ಅಧಿಕಾರಿ ಕೇಳಿದಾಗ ಅದನ್ನು ಕೊಡ್ಲಿಲ್ಲ. ನನಗೆ 10 ವರ್ಷ ಟೈಮ್ ಬೇಕು, ಅದಕ್ಕಾಗಿ ನಮ್ಮ ಅಧಿಕಾರಿಗಳ ಕ್ರಮ ತೆಗೆದುಕೊಂಡಾರೆ.
ಸರ್ ಈಗ ಇದೇ ತರ ಲಿಸ್ಟ್ ಏನಾದ್ರು ಮಾಡಿದ್ರ ಇದೇ ತರ ಬೇರೆ ಬೇರೆ ಕಾಯಿ ಇರ್ಬೋದು, ವಿಷಪೂರಿತ ಆಹಾರ ಪದಾರ್ಥಗಳು ಈಗ ಮಾರಾಟ ಮಾಡ್ತಿದ್ದಾರೆ, ನಿಮ್ಮ ಹತ್ರ ಏನಾದ್ರು ಲಿಸ್ಟ್ ಇದೆಯಾ ಸರ್ ಯಾವ್ಯಾವ್ದು ಅಂತ? ಒಂದು ನಮ್ಮ ಗೊತ್ತಾಯ್ತು. ಅಧಿಕಾರಿಗಳ ಹತ್ರ ಇದೆ. ಹಾ ಅದಕ್ಕಾಗಿ ಇದು ನೋಡಿ, ವಿಷಕಾರಿ ಫ್ರೂಟ್ಸ್ ಯಾವತ್ತೂ ಕೂಡ ಫುಡ್ ಅಲ್ಲ. ಅದು ಫುಡ್ ಸೇಫ್ಟಿ ಬರೋದಿಲ್ಲ, ಮತ್ತೆ ಫುಡ್ ಜೊತೆ ಕೊಡ್ಲೂಬಾರ್ದು ಅವರು. ಹ್ಮ್ 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 ಆಯ್ತು, ತಪ್ಪಾಯ್ತು, ಅದನ್ನ ಎಲ್ಲಿಂದ ಸಿಕ್ಕಿದಂತ ಅದು ಹೇಳ್ಬೇಕಲ್ಲ ಇವರು. ಹೌದು. ಒಂದು ಇವರೇ ತಯಾರು ಮಾಡ್ದ ಹೋಲ್ಸೇಲ್ ತಂದು ಏನು ಹೇಳ್ಬೇಕಲ್ಲ. ಹ್ಮ್ ಸರ್ ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರಿ, ಯಾರ್ಯಾರ ಪರವಾನಗಿ ರದ್ದಾಯ್ತು ಸರ್? ಯಾವ್ಯಾವ ಕಂಪನಿ? ನಮ್ಮ ಅಧಿಕಾರಿ 3 ಆದೇಶ ಮಾಡಿದಾರಲ್ಲ, ಅದ್ರಲ್ಲಿ ಇರ್ಬೇಕು. ಹಾ 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 ಇದರಲ್ಲಿ ನಿಮ್ಮ ಆದೇಶ ಕೊಟ್ಟದ್ರಲ್ಲಿ ಮಾಡಿದಾರ. ಸರ್ ಪರ್ಟಿಕ್ಯುಲರ್ ಇದಕ್ ಮಾತ್ರ ನೀವು ರದ್ದು ಮಾಡಿದ್ರ ಅಥವಾ ಬೇರೆ ಬೇರೆ ಎಲ್ಲಾ ಪದಾರ್ಥಗಳು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ರ ಅಂತ? ಅಲ್ಲ, ಇದಕ್ಕೆ ಮಾತ್ರ ಆಗುದಿಲ್ಲಲ್ಲ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದಲ್ಲ. ಓಕೆ, ಈಗ ಇದೊಂದು ವಸ್ತು ಸಿಕ್ತು ಸರ್, ಈಗ ಬೇರೆ ಬೇರೆ ಅದನ್ನ ಹೆಂಗ್ ನೀವು ಪತ್ತೆ ಹಚ್ಚುತ್ತೀರಾ ಅಂತ? ಅದೇನಿದಲ್ಲ, ನಮಗೆ ಜನರು ಮಾಹಿತಿ ಕೊಟ್ಟಾಗ ನಮ್ಗೆ ಪತ್ತೆ ಹಚ್ಚಲಿಕ್ಕೆ ಈಸಿ ಆಗ್ತದೆ. ಅದಕ್ಕೊಂದು QR ಕೋಡ್ ಮಾಡಿದ್ದೇವೆ. ಎಲ್ಲ ಇಷ್ಟೆಲ್ಲ ಮಾಡುವಾಗ ಈ ದೊಡ್ಡ ಸಂಸ್ಥೆಯಲ್ಲಿ ಎಲ್ಲೆಂತ ಹುಡುಕಿಕೊಂಡು ಹೋಗುದು. ಇಂಥ ಕೆಲವು ಕಠಿಣ ನಿರ್ಧಾರ ತಗೊಂಡಾಗ ಸ್ವಲ್ಪ ಎಚ್ಚರಿಕೆ ಆಗ್ತದೆ ಎಲ್ಲರಿಗೂ ಕೂಡ. ಅದಕ್ಕಾಗಿಂತ ಕಠಿಣವಾದ ನಿರ್ಧಾರ ತಗೊಳ್ತೇವೆ ನಾವು. ಖಾದರ್ ಸರ್, ಈಗ ನಮ್ಗೆ ಆತಂಕದ ವಿಚಾರ ಅಂದ್ರೆ ಇದು ಹೇಗ್ ಮಾರಕ್ ಪರ್ಮಿಷನ್ ಹೆಂಗ್ ಸಿಕ್ತು ಅಂತ? ಅದೆಲ್ಲ ನಮ್ಗೆ ಆಶ್ಚರ್ಯ ಆಗುದು. ವಿಷ ಫ್ರೂಟ್ ಅನ್ನು ಕೂಡ ಮನೆಗೆ ಕಳಿಸ್ತಾರಂತ ಹೇಳಿದ್ರೆ ಅವ್ರಿಗೆ ಏನಂತ ಹೇಳ್ಬೇಕು ಇವರಿಗೆ? ಇವ್ರಿಗೆ ಬುದ್ಧಿ ಇಲ್ವ, ಅವ್ರಿಗೆ ಗೊತ್ತಿಲ್ವಾ ಏನಂತ ಹೇಳಿ? ಅದೇ ಬುರುಡೆ ಬೇಡವಾ? ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಹೆಸರಾಗ್ತಾರೆ, ಇವ್ರಿಗೆ ಇದು ಗೊತ್ತಿಲ್ವ ಇಲ್ಲಿ ಏನಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯುಟಿ ಖಾದರ್ ಅವರೇ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ.